ಫ್ರೆಂಡ್ಸ್, ಇವತ್ತು ನಾನು ನೆನ್ನೆ ಸಂಜೆ ಮತ್ತು ಇವತ್ತಿನ ಬೆಳಗಿನ ಬ್ಲಾಗ್ ಸೇರಿಸಿ ವಿಡಿಯೋ ಹಾಕ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀನಿ. ತುಂಬ ಮೋಡ ಇದೆ, ಚಳಿ ಇದೆ, ಅದಕ್ಕೋಸ್ಕರ ಈರುಳ್ಳಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ನಾನು ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕಲಸಿಟ್ಕೊಂಡಿದ್ದೀನಿ. ಮಾಡ್ತೀನಿ ಇವಾಗ. ನೋಡಿ, ನಾನು ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಇವಾಗ ರೌಂಡ್ಗೆ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರು ಬಂದರು ಇವಾಗ ಡ್ಯೂಟಿಯಿಂದ, ಅದಕ್ಕೆ ಬಜ್ಜಿ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಹೀಗೆ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕೂ ಇಟ್ಟಿದ್ದೀನಿ. ನೋಡಿ, ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸೋಡಾ ಇರಲಿಲ್ಲ ಹಿಟ್ಟಿಗೆ, ಹಾಗೆ ಕಲಸಿದ್ದೀನಿ. ನೋಡೋಣ ಬಜ್ಜಿ ಹೇಗೆ ಬರುತ್ತೆ ಅಂತ, ಒರಟಾಗಿಬಿಡುತ್ತೋ ಅಥವಾ ಚೆನ್ನಾಗಿ ಬರುತ್ತೋ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಬಿಡ್ತಾಯಿದ್ದೀನಿ. ವಿತೌಟ್ ಸೋಡಾ ಈರುಳ್ಳಿ ಬಜ್ಜಿ ಜೊತೆಗೆ ಟೀ. ನೋಡಿ, ಇವಾಗ ಇದು ಬೆಂದಿದೆ. ಈರುಳ್ಳಿ ಬಜ್ಜಿ ಏನಂದರೆ ಒಂದು ಸ್ವಲ್ಪ ಎಣ್ಣೆ ಕುಡಿದು ಬಿಡುತ್ತೆ, ತೊಂದರೆ ಇಲ್ಲ. ಚಳಿಗಾಲಕ್ಕೆ ಮೈ ಕೈಗೆ ಎಣ್ಣೆ ಬೇಕು, ಅದಕ್ಕೋಸ್ಕರ. ನೋಡಿ, ಬಿಸಿ ಬಿಸಿ ಬಜ್ಜಿ ರೆಡಿಯಾಗಿದೆ. ಇವಾಗ ಟೀ ಜೊತೆಗೆ ತಿಂತೀವಿ. ನೋಡಿ, ಈಗ ಸೂಪರಾಗಿರೋ ಈರುಳ್ಳಿ ಬಜ್ಜಿ ತಿಂತಾ ಇದ್ದೀನಿ, ಕರಂ ಕುರಂ ಅಂತ ಚಳಿಗಾಲಕ್ಕೆ. ಅಯ್ಯೋಪ್ಪ, ಬಿಸಿ ಬಾಯೆಲ್ಲ ಸುಟ್ಬಿಡ್ತು. ನೋಡಿ, ಯಾರ ಬೈಕತ್ತವ್ರು ಅನ್ಸುತ್ತೆ. ನನ್ನ ಮಗನೇ ಇರ್ಬೇಕು, ಅವ್ನು ಇಲ್ವಲ್ಲ ಇವತ್ತು. ಬಿಟ್ಬಿಟ್ಟು ಬಜ್ಜಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಸೂಪರ್ ಬಜ್ಜಿ. ತರಕಾರಿ ಮಾರ್ಕೆಟಿಗೆ ಬಂದಿದ್ದೀವಿ. ತರಕಾರಿ ಎಲ್ಲ ಎಷ್ಟೆಷ್ಟು ಕೇಳೋಣ. ಬೀನ್ಸ್ ಎಷ್ಟು ರೀ? ಬೀನ್ಸು ನಾಟಿ ಏನು ಕೆಜಿನ? ಕಾಲು ಕೆಜಿ ಕೊಡಿ. ಪಾಲಕ್ ಕೊಡಿ 2 ಗಂಟೆ. ಎಷ್ಟು ಪಾಲಕ್ಕು? 2 ಕೊಡಿ. ಟೊಮೆಟೊ ಎಷ್ಟು ಕೊಡಿ? 1 ಕೆಜಿ. ನೋಡಿ, ಮಾರ್ಕೆಟಿಂದ ಇವಾಗ, ಮಾರ್ಕೆಟ್ ಅಂದರೆ ಇಲ್ಲೇ JP ನಗರ ರಿಂಗ್ ರೋಡಲ್ಲೇ ತರಕಾರಿ ತೊಗೊಂಡು ಬಂದನಲ್ಲ, ಇವಾಗೆಲ್ಲ ಜೋಡಿಸ್ಕೋಬೇಕು. ನೋಡಿ, 2 ಪಾಲಕ್ಕಿಗೆ 10 ರೂಪಾಯಿ, ಟೊಮೆಟೊ 25, ಆಲೂಗೆಡ್ಡೆ 15, 2 ನಿಂಬೆಹಣ್ಣು 10, 1/4 ಕೆಜಿ ಬೀನ್ಸ್ 20, ಹೀರೆಕಾಯಿ ಅರ್ಧ 30 ರೂಪಾಯಿ ಕೊಟ್ಟಿಷ್ಟು ಒಂದು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೀನಿ. ಎಲ್ಲ ಜೋಡಿಸಿಟ್ಕೊಳ್ತೀನಿ ಇವಾಗ. ಫ್ರೆಂಡ್ಸ್, ನಾನಿವಾಗ ಖಾಲಿ ಹೊಟ್ಟೆಲಿ ಕುಡಿಯೋಕ್ಕೆ ಹೆಲ್ದಿ ಡ್ರಿಂಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ, ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು 2 ಶುಂಠಿ ಪೀಸು, ಅರ್ಧ ನಿಂಬೆ ಹೋಳು, 1 ಸ್ಪೂನು ಜೀರಿಗೆ ತಗೊಳ್ತೀನಿ, ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ರುಚಿಗೆ ತಕ್ಕನಾದಷ್ಟು ನೀರು ಹಾಕ್ಕೊಂಡು ಡ್ರಿಂಕ್ಸ್ ಕುಡಿಯೋದು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಅರ್ಧ ಹೋಳು ಲೆಮನ್ ರಸ ಸೇರಿಸ್ತಾ ಇದ್ದೀನಿ ನಾನು. ಇದಕ್ಕೆ ಬೇಕು ಅಂದರೆ ನೀವು ಕುಕುಂಬರ್ ಪೀಸು ಮತ್ತು ಪುದೀನ ಹಾಕೋಬೋದು, ಅದು ನೆಕ್ಸ್ಟ್ ಟೈಮ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಇವಾಗ ರೆಡಿಯಾಗಿದೆ. ಲೋಟಕ್ಕೆ ಶೋಧಿಸ್ಕೊಳ್ಳೋದು ವಾಟ್ರ್ ಹಾಕ್ಬಿಟ್ಟು ಅಷ್ಟೇ.
ನೋಡಿ ಇವಾಗ ಫೈನ್ ಜ್ಯೂಸ್ ರೆಡಿಯಾಗಿದೆ. ಇದು ಬೇಕು ಅಂದರೆ ನಾವು ಫ್ರೀಝರಲ್ಲೂ ಹಾಕಿಟ್ಕೊಂಡು ಒಂದೊಂದನ್ನು ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೋದು. ನಾನು ಹಾಗೆ ಡೈರೆಕ್ಟಾಗಿ ಕುಡಿತಾ ಇದ್ದೀನಿ. ನೋಡಿ ಜ್ಯೂಸ್ ರೆಡಿಯಾಗಿದೆ. ಇನ್ನು ಮಿಕ್ಕಿದ್ದನ್ನು ಫ್ರೀಝರಲ್ಲಿ ಹಾಕಿಟ್ಬಿಡ್ತೀನಿ. ನೋಡಿ ಪಾಲಕ್ ಹೆಲ್ದಿ ಜ್ಯೂಸ್ ಕುಡಿತಾ ಇದ್ದೀನಿ ಈಗ ನಾನು. ಇದರಿಂದ ತುಂಬ ಹೊಟ್ಟೆ ಎಲ್ಲ ಕ್ಲೀನಾಗಿ ತುಂಬ ಒಳ್ಳೆಯದಾಗುತ್ತೆ ಹೆಲ್ತ್ಗೆ. ಅದಕ್ಕೋಸ್ಕರ ಡೈಲಿ ಒಂದೇ ಥರ ಮಾಡ್ಕೋಬಾರ್ದು, ಬೇರೆ ಬೇರೆ ವೆರೈಟೀಸ್ ಮಾಡ್ಕೊಂಡು ಕುಡಿಬೋದು. ನಾನು ಇವತ್ತಿಗೆ ಇದನ್ನು ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆನೇ ಹೆಲ್ದಿ ಡ್ರಿಂಕ್ಸ್ನ ಕುಡಿದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು. ಇವಾಗ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಡ್ಲಿನ ತಟ್ಟೆಗೆ ಹಾಕ್ಬಿಟ್ಟು ಕುಕ್ಕರ್ ಒಳಗಡೆ ಇಡ್ತಿದ್ದೀನಿ. ನೋಡಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಮನೆಯಲ್ಲಿ ನನ್ನ ಹಸ್ಬೆಂಡ್ ಇಲ್ಲ, ಬೆಳಗ್ಗೆನೇ ಡ್ಯೂಟಿಗೆ ಹೋಗಿದ್ದಾರೆ. ಮಗ ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾನೆ. ನಾನು ಒಬ್ಬಳೇ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಲೇಟ್ ಆಯಿತು. ಇಡ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ, ತೆಗಿತಾ ಇದ್ದೀನಿ. ನಾನು ಇಲ್ಲಿ ಇಡ್ಲಿಗೆ ಹೀರೆಕಾಯಿ ಗೊಜ್ಜು ಮಾಡ್ಕೊಂಡಿದ್ದೀನಿ. ನೋಡಿ ಬಿಸಿ ಬಿಸಿ ಇಡ್ಲಿ ಹೀರೆಕಾಯಿ ಗೊಜ್ಜು ಎಲ್ಲ ರೆಡಿಯಾಗಿದೆ. ತಿನ್ನೋದೇ ಇವಾಗ. ಜೊತೆಗೆ ಟೀ ಮಾಡೋಕ್ಕಿಟ್ಟಿದ್ದೀನಿ. ಇವಾಗ ನಾನು ಟೀ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ. ಟೀ ಆಗೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಲೇಟಾಗೋಗಿದೆ, 10 ಆಗಿದೆ. ತೊಂದರೆ ಇಲ್ಲ, ಶುಕ್ರವಾರ ಅಲ್ಲ, ಫಸ್ಟು ಪೂಜೆ. ನೋಡಿ ಸೂಪರಾಗಿರೋ ಮೆತ್ತಗಾಗಿರೋಂಥ ಇಡ್ಲಿ ತಿಂತಾಯಿದ್ದೀನಿ. ಇವಾಗ ಟೀನೂ ರೆಡಿ ಆಯಿತು, ಅದನ್ನು ತೊಗೊಂಡು ಬಂದೆ ನಾನು. ನೋಡಿ ಇವಾಗ ನಾನು ಇಡ್ಲಿ ಜೊತೆಗೆ ಟೀ ಕುಡ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ತಾ ಇದ್ದೀನಿ.